ಮೈಸೂರಿಗೆ ಒಂದು ನಯಾ ಪೈಸದ ಕೆಲಸ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದು ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ. ಮೈಸೂರಿಗೆ ಸಿಎಂ ಸಿದ್ದು ಯಾವ ಕೆಲಸನೂ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇರೋದು ಯಾರು ಅಂದ್ರೆ ಮಾಜಿ ಸಂಸದ ಬಿಜೆಪಿ ಎಂತಹದ್ದೇ ಹೋರಾಟ ಆದರೂ ಕೂಡ ನಾವು ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಲ್ಪಟ್ಟ ಪ್ರತಾಪ್ ಸಿಂಹ ಈ ತರಹದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ರಸ್ತೆಗಳಿಗೆ ಸಿಎಂ ಸಿದ್ದರಾಮಯ್ಯರ ಹೆಸರಿಟ್ಟರೆ ಏನು ತಪ್ಪು ಅಂತ ಕೇಳಿದ್ದ ಇದೇ ಪ್ರತಾಪ್ ಸಿಂಹ ಮೈಸೂರಿಗೆ ಒಂದು ನಯಾ ಪೈಸದ ಕೆಲಸ ಮಾಡಿಕೊಡ್ಲಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಪ್ರಶ್ನೆ ಮಾಡಿರುವಂತಹದ್ದು. ಈ ಪ್ರಶ್ನೆ ತಪ್ಪಲ್ಲ. ಆಡಳಿತಾರೂಢ ಯಾರೇ ಇರಲಿ, ಅದು ಕಾಂಗ್ರೆಸ್ಸೇ ಆಗಿರಲಿ ಬಿಜೆಪಿನೇ ಆಗಿರಲಿ, ಪ್ರಶ್ನೆ ಮಾಡಬೇಕು. ಅಭಿವೃದ್ಧಿ ಎಂಬುದು ಸಿದ್ದರಾಮಯ್ಯ ದೃಷ್ಟಿಕೋನದಲ್ಲೇ ಇಲ್ಲ. ಅವರದ್ದೇನಿದ್ದರೂ ಕುರ್ಚಿ ಉಳಿಸಿಕೊಳ್ಳುವ ತಂತ್ರದ ರಾಜಕಾರಣ. 150 ಕೋಟಿ ಖರ್ಚು ಮಾಡಿ ಜಾತಿ ಗಣತಿ ಮಾಡಿದ್ದಾರೆ. ಜೆಡಿಎಸ್ ಬಿಜೆಪಿ ಜಾತಿ ಗಣತಿಯನ್ನ ವಿರೋಧ ಮಾಡಿತ್ತು. 150 ಕೋಟಿ ಹಣವನ್ನ ಸುಮ್ಮನೆ ಖರ್ಚು ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ. ಮೈಸೂರಿಗೆ 5 ರೂಪಾಯಿಯ ಕೆಲಸ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದು ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ. ಸಿಎಂ ಸಿದ್ದರಾಮಯ್ಯರ ಕೊಡುಗೆಯ ಬಗ್ಗೆ ಪ್ರಶ್ನೆ ಮಾಡುವಷ್ಟು ನೈತಿಕತೆ ಪ್ರತಾಪ್ ಸಿಂಹರಿಗೆ ಇದೆಯಾ ಇಲ್ವಾ ಎನ್ನುವಂಥದ್ದು ಈಗಾಗಲೇ ಚರ್ಚೆಯಾಗಿರ್ತಕ್ಕಂತಹ ವಿಚಾರ. ಇನ್ನು ಜಾತಿ ಜನಗಣತಿಗೆ 150 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಆ ಖರ್ಚು ಮಾಡಲ್ಪಟ್ಟು ಬಂದಿರತಕ್ಕಂತಹ ಜಾತಿ ಗಣತಿಯ ಅಂಕಿಅಂಶಗಳು ಇವರುಗಳಿಗೆ ತೃಪ್ತಿ ಕೊಟ್ಟಿಲ್ಲ. ಯಾರಿಗೆ? ಪ್ರತಾಪ್ ಸಿಂಹ ಮತ್ತು ಪ್ರತಾಪ್ ಸಿಂಹ ಯಾರು ಕಾರ್ಯಾಚರಿಸ್ತಾ ಇದ್ದಾರೋ ಆ ಪಕ್ಷಗಳಿಗೆ. ಕಾರಣ ಅವರು ನಂಬಿಕೊಂಡು ಅಥವಾ ಅವರ ವೋಟ್ ಬ್ಯಾಂಕ್ ಬೇಸ್ ಆಗಿರ್ತಕ್ಕಂತಹ ಸಮುದಾಯ ಆ ಅಂಕಿ ಅಂಶದಲ್ಲಿ ಬಹಳಷ್ಟು ಕಡಿಮೆ ಜನಸಂಖ್ಯೆಯನ್ನು ತೋರಿಸ್ತಾ ಇದೆ. ಸೊ ಹೀಗಿರುವಾಗ ಸಿದ್ದರಾಮಯ್ಯನವರು ಮೈಸೂರಿಗೆ ಒಂದು ನಯಾ ಪೈಸದ ಕೆಲಸವೂ ಮಾಡಲಿಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಕ್ರೋಶದ ಬೆನ್ನಲ್ಲೇ ಪರವಿರೋಧ ಚರ್ಚೆಗಳು ಕೂಡ ಪ್ರಾರಂಭ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.